ಎಲ್ಲಿಂದ ಮಕ್ಕಳಿಗೆ ಸ್ವಚ್ಛತೆಯ ಪಾಠ ಕಲಿಬೇಕು ಅಲ್ಲಿಂದಾನೇ ಸ್ವಚ್ಛತೆ ಇಲ್ಲ, ಸ್ವಚ್ಛತೆಯ ಪಾಠ ಮಕ್ಕಳಿಗೆ ಸಿಗ್ತಾ ಇಲ್ಲ. ಸರ್ಕಾರಿ ಶಾಲೆಗಳಲ್ಲಿ ಸ್ವಚ್ಛತೆ ಇಲ್ಲ ಅಂತ ಅಂದರೆ ಅಲ್ಲಿ ಕಲಿಯುವಂಥ ಮಕ್ಕಳಿಗೆ ಹೇಗ್ರಿ ಸ್ವಚ್ಛತೆಯ ಅರಿವಾಗಬೇಕು? ಅಲ್ಲಿಂದಾನೇ ಅವರಿಗೆ ಸ್ವಚ್ಛತೆಯ ಪಾಠ ಸಿಗ್ತಾ ಇಲ್ಲ. ಬೆಳೆದು ದೊಡ್ಡವರಾದ ನಂತರವೂ ಹಾಗೇ ಇರ್ತಾರೆ ಅವರು. ಆ ಮಕ್ಕಳಿಗೆ ಏನೂ ಗೊತ್ತಾಗಲ್ಲ, ಇನ್ನೂ ಪುಟ್ಟ ಪುಟ್ಟ ಕಂದಮ್ಮಗಳವು. ಅವ್ರಿಗೆ ಸ್ವಚ್ಛತೆಯ ಅರಿವು ಮೂಡಿಸಬೇಕು. ಸ್ವಚ್ಛತೆ ಯಾಕೆ ಮುಖ್ಯ, ಯಾಕೆ ಅಷ್ಟೊಂದು ನಾವು ಇಂಪಾರ್ಟೆನ್ಸ್ ಕೊಡ್ತೀವಿ ಅನ್ನೋದನ್ನು ಕೂಡ ಅವರಿಗೆ ತಿಳಿಸ್ಬೇಕು. ಅಂಥ ಸರ್ಕಾರಿ ಶಾಲೆಗಳಲ್ಲಿ ಸ್ವಚ್ಛತೆ ಇಲ್ಲ. ಎಲ್ಲ ಸರ್ಕಾರಿ ಶಾಲೆಗಳಲ್ಲಿನ ಟಾಯ್ಲೆಟ್ಗಳು ಗಬ್ಬು ನಾರ್ತವೆ. ಇದರ ಬಗ್ಗೆ ಪದೇ ಪದೇ ಸರ್ಕಾರದ ಗಮನಕ್ಕೆ ತರ್ತಾನೇ ಇದ್ದೀವಿ. ತುರ್ತು ಕ್ರಮ ಆಗಬೇಕು. ಸರ್ಕಾರ ಹೇಳಿದೆ, ಹೌದು, ಮಕ್ಕಳಿಂದ ಕ್ಲೀನ್ ಮಾಡಿಸುವ ಹಾಗಿಲ್ಲ, ಸಿಬ್ಬಂದಿಗಳನ್ನು ನೇಮಕ ಮಾಡಿಕೊಳ್ಳಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಕೂಡ ಸೂಚನೆ ಕೊಟ್ಟಿದ್ದಾರೆ, ಶಿಕ್ಷಣ ಸಚಿವರು ಕೂಡ ಸೂಚನೆ ಕೊಟ್ಟಿದ್ದಾರೆ. ಆದರೆ ಇದನ್ನು ಸುಮ್ಮನೆ ಹೇಳಿಬಿಟ್ಟು ಬಿಡೋದಲ್ಲ, ತುರ್ತಾಗಿ ಕ್ರಮ ಆಗಬೇಕು. ತುರ್ತಾಗಿ ಎಲ್ಲ ಶಾಲೆಗಳಿಗೂ ಸಿಬ್ಬಂದಿಗಳನ್ನು ನೇಮಕ ಮಾಡಬೇಕು. ಇಲ್ಲ ಅಂತ ಅಂದರೆ ಇದು ಹೀಗೆ ಮುಂದುವರಿಯುತ್ತೆ. ಎಷ್ಟು ವರ್ಷ? ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಶಿಕ್ಷಣ ತಜ್ಞ ಡಾಕ್ಟರ್ ಸುಪ್ರೀತ್ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ಸರ್ಕಾರಿ ಶಾಲೆಗಳ ಬಗ್ಗೆ ನಿಮ್ಮ ಪವರ್ ಟಿವಿ ಧ್ವನಿ ಎತ್ತಿದೆ. ಸರ್ಕಾರಿ ಶಾಲೆಗಳಲ್ಲಿ ಬಹಳಷ್ಟು ಸಮಸ್ಯೆಗಳಿದಾವೆ ಸರ್. ಅದರಲ್ಲಿ ಬಹಳ ಪ್ರಮುಖವಾಗಿ ಸ್ವಚ್ಛತೆಯ ವಿಚಾರ ಈಗ ಸುದ್ದಿಯಲ್ಲಿರೋದು. ಮೊದಲಿಗೆ ಏನು ಹೇಳ್ತೀರಿ ಸರ್? ನಮಸ್ಕಾರ. ಪವರ್ ಟಿವಿ ಅವರು ಈ ಒಂದು ಅಭಿಯಾನನ ತಗೊಂಡಿರೋದಕ್ಕೆ ನಾನು ಹೃತ್ಪೂರ್ವಕವಾದಂತಹ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಜನಸಾಮಾನ್ಯರ ಮಕ್ಕಳು, ಅದರಲ್ಲೂ ಕೆಳ ಮತ್ತು ಬಡ ವರ್ಗದ ಮಕ್ಕಳ ಧ್ವನಿಯಾಗಿ ತಾವು ಇದನ್ನ ತಗೊಂಡಿರ್ತಕ್ಕಂಥದ್ದು ಬಹಳ ಶ್ಲಾಘನೀಯ. ಸರ್ಕಾರಿ ಶಾಲೆಗಳಲ್ಲಿ ಇವತ್ತಿನ ದಿವಸ ಸ್ವಚ್ಛತೆಯ ಬಗ್ಗೆ ಎಷ್ಟು ಕ್ರಮ ವಹಿಸಿದ್ರು ಕೂಡ ಸಾಲದು. ಅಂಥದ್ರಲ್ಲಿ ಸಿಬ್ಬಂದಿಗಳು, ಟೀಚಿಂಗ್ ಸ್ಟಾಫು, ಇವೆಲ್ಲ ಸ್ಟಾಫ್ಗಳದ್ದು ಸಮಸ್ಯೆಗಳಿದೆ. ನಿಮ್ದೆಲ್ಲ ಮೇಲ್ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ತಗೊಳ್ತಿರ್ತೀರಿ, ಮಾಡ್ತಾ ಇರ್ತೀರಿ, ದಟ್ ಇಸ್ ಫೈನ್. ಬಟ್ ಆದ್ರೆ ಸ್ವಚ್ಛತೆ ವಿಷಯ ಬಂದಾಗ ಸ್ವಚ್ಛತೆಗೋಸ್ಕರ ಈ ಕಾಂಟ್ರಾಕ್ಟ್ ಎಂಪ್ಲಾಯೀಸ್ ಇವರೆಲ್ಲರನ್ನು ಕೂಡ BBMP ತಗೊಳ್ತೀರಿ. ಆದ್ರೆ ಸರ್ಕಾರಿ ಶಾಲೆಗಳಿಗೆ ಬಂದಾಗ ಮಾತ್ರ ಸರ್ಕಾರ ಯಾಕೆ ಅದ್ರ ಬಗ್ಗೆ ನಿರ್ಲಕ್ಷ್ಯ ತೋರಿಸ್ತದೆ ಅನ್ನೋದು ಬಹಳ ಅಸಹ್ಯ ಆಗ್ತದೆ. ಅದ್ರ ಜೊತೆಗೆ ಈ ಏನು ಕೋವಿಡ್ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಗಳಿಗೆ ಮಕ್ಕಳು ನುಗ್ಲು, ನಮ್ಮ ಶಾಲೆಯಲ್ಲಿ ಇಷ್ಟು ಜನ ಮಕ್ಕಳಿದ್ದಾರೆ, ಅಷ್ಟು ಜನ ಮಕ್ಕಳಿದ್ದಾರೆ ಅಂತ ಹೇಳಿ ಸರ್ಕಾರ ಹೆಮ್ಮೆಯಿಂದ ಹೇಳ್ಕೋತು. ಆದ್ರೆ ಇವತ್ತಿನ ದಿವಸ ಸರ್ಕಾರಿ ಶಾಲೆಗೆ ಮುಕ್ಕಾಲು ಭಾಗ ಮಕ್ಕಳು ಹೋಗದೆ ಇರ್ತಕ್ಕಂತ ಕಾರಣವೇ ಸ್ವಚ್ಛತೆಯ ಏನು ಕೊರತೆಯಿಂದ ಮಕ್ಕಳು ಅಲ್ಲಿಗೆ ಹೋಗ್ತಾ ಇಲ್ಲ. ಮಕ್ಕಳಿಗೆ, ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಏನು ಆ ಶೌಚಾಲಯದಲ್ಲಿ ಉಪಯೋಗಿಸ್ಲಿಕ್ಕೆ ಒಂದು ಮೂಲಭೂತವಾದಂತಹ ಸೌಕರ್ಯ ಇಲ್ದಿರೋ ಕಾರಣ ಹೆಣ್ಮಕ್ಳು ಶಾಲೆಗೆ ಬಿಟ್ಟು ಇವತ್ತಿನ ದಿವಸ ಅಲ್ಲಿ ಬಡ ಮಕ್ಕಳು ಕೂಡ ಸಾಲ ಸೋಲ ಮಾಡಿ, ಮೊದ್ಲೇ ಪಾಪ ಅವ್ರು ಸಾಲದಲ್ಲಿ ಇರ್ತಾರೆ, ಸಾಲ ಸೋಲ ಮಾಡಿ ಖಾಸಗಿ ಶಾಲೆಗಳಿಗೆ ಹೋಗುವಂತ ಸಂದರ್ಭ ಬಂದಿದೆ ಇವತ್ತಿನ ದಿವಸ. ಯಾಕೆ ಈ ಸ್ವಚ್ಛತೆ ಬಗ್ಗೆ ನಮ್ಮ ಸರ್ಕಾರ ಕ್ರಮ ಕೈಗೊಳ್ಳಲ್ಲ? ಯಾವ್ಯಾವುದೋ ಭಾಗ್ಯಗಳನ್ನೆಲ್ಲ ಕೊಟ್ಟು ಇನ್ನೇನೋ ಮಾಡ್ಲಿ, ಎಲ್ಲಾ ಜನಗಳಿಗೂ ಭಾಗ್ಯ ಕೊಡ್ಲಿ. ಅದೇ ರೀತಿ ಬಡ ಮಕ್ಕಳಿಗೆ, ಅದರಲ್ಲೂ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳಿಗೆ ಇವತ್ತಿನ ದಿವಸ ಎಲ್ಲೋ ಒಂದ್ ಕಡೆ ಅನ್ಯಾಯ ಮಾಡಿ ಆ ಮಕ್ಕಳಿಗೆ ವಿದ್ಯೆ ಮತ್ತು ಶೌಚಾಲಯ ಮತ್ ಅಲ್ಲಿ ಬೇಕಾಗಿರ್ತಕ್ಕಂಥ ಶುಚಿತ್ವ ಇದನ್ನ ಕಾಪಾಡಲ್ಲ ಅಂತಂದ್ರೆ, ಆ ಮಕ್ಕಳ ಕೈಲಿ ಕ್ಲೀನ್ ಮಾಡಿಸ್ತಾರೆ ಅಂದ್ರೆ ನಿಜವಾಗ್ಲೂ ಅಲ್ಲಿರೋಂತ ಶಿಕ್ಷಕರಿಗೆ ಅವರ ಮನಸ್ಥಿತಿ ಎಂತದ್ದು ಅಂತ ನಾನು ಕೇಳ್ಬೇಕಾಗ್ತದೆ. ಜೊತೆಗೆ ಇದನ್ನ ನೋಡ್ತಾ ಇರ್ತಕ್ಕಂಥ ಶಿಕ್ಷಣ ಕ್ಷೇತ್ರದ ಅಧಿಕಾರಿಗಳಿರ್ಬೋದು ಅಥವಾ ಶಿಕ್ಷಣ ಕ್ಷೇತ್ರದ ಮಂತ್ರಿಗಳಿರ್ಬೋದು, ದಯವಿಟ್ಟು ನಿಮ್ಮ ಮನಸ್ಥಿತಿಯನ್ನ ದಯವಿಟ್ಟು ಚೇಂಜ್ ಮಾಡ್ಕೊಳ್ಳಿ ಸ್ವಾಮಿ. ಆ ಮಕ್ಕಳಿಗೆ ದಯವಿಟ್ಟು ಒಂದು ನ್ಯಾಯ ಕೊಡಿಸಿ ಅಂತ ಹೇಳಿ ನಿಮ್ಮ ಪವರ್ ಟಿವಿ ಮುಖಾಂತರ ನಾನು ಕೂಡ ನಿಮ್ಮ ಧ್ವನಿಗೆ ನಾನು ಧ್ವನಿ ಜೋಡಿಸ್ತೇನೆ. ಥ್ಯಾಂಕ್ ಯು ಸರ್, ಪವರ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕಾಗಿ. ಇನ್ನು ಮತ್ತೊಬ್ರು ಅಂದ್ರೆ ರಾಜ್ಯ ಪ್ರೌಢ ಶಾಲಾ ಶಿಕ್ಷಕರ ಸಂಘದ ಗೌರವಾಧ್ಯಕ್ಷ ಶ್ರೀಕಂಠೇಗೌಡರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ರಾಜ್ಯದ ಶಾಲೆಗಳಲ್ಲಿ ಸ್ವಚ್ಛತೆನೇ ಇಲ್ಲ ಸರ್. ಯಾಕೆ ಹೀಗಾಗ್ತಿದೆ? ಏನ್ ಕಾರಣ ಇದಕ್ಕೆ? ಅದು ಸರ್ಕಾರದ ಬೇಜವಾಬ್ದಾರಿತನ. ಅಂದ್ರೆ ಸರ್ಕಾರ ಅದಕ್ಕೆ ಹೊಂದ್ಕೊಂಡಂತೆ ಇರುವ ನಮ್ಮ ಶಿಕ್ಷಣ ಇಲಾಖೆ ಸಾವಿರಾರು ಸರ್ಕಾರಿ ಶಾಲೆಗಳನ್ನು ನಡೆಸೋ ಹೊತ್ತಿನಲ್ಲಿ ಸ್ವಚ್ಛತೆಗೆ ಆದ್ಯತೆ ಕೊಡಬೇಕಲ್ಲ. ಹೌದು, ಸ್ವಚ್ಛತೆಯ ಜವಾಬ್ದಾರಿ ತಾವಾರು ಮಾಡಬೇಕು, ಇಲ್ಲ ಸ್ಥಳೀಯ ಸಮಸ್ಯೆಗಳ ಹೆಗಲುಗಾರು ಕೊಡಬೇಕು. ಹೌದು, ಎರಡೂ ಮಾಡದೆ ಶಿಕ್ಷಕರ ಮಕ್ಕಳ ಮೇಲೆ ಬೊಟ್ಟು ಮಾಡಿದ್ರೆ ಹೆಂಗೆ? ನಿಜ. ಈಗ ಸ್ವಚ್ಛತೆ ಮೇಂಟೈನ್ ಮಾಡುವಂತ ಜವಾಬ್ದಾರಿ ಯಾರ್ದಿದೆ?
ನಾವು ಪಾಠ ಮಾಡ್ಬೋದು, ಹ್ಮ್ ಶಿಕ್ಷಕರು ಪಾಠ ಮಾಡ್ಬೋದು, ಮಕ್ಕಳಿಗೆ ಪಾಠ ಕಲಿಸ್ಬೋದು. ಹ್ಮ್ ಮಕ್ಕಳು ನಾವು ಟೀಚರ್ಸ್ ಸ್ವಲ್ಪ ಮಟ್ಟಿಗೆ ಸಹಕರಿಸ್ಬೋದು. ಹೌದು ಪೇಪರ್ ಚಿಂದಿ ಪೇಪರ್ ಆಯ್ಬೋದು ಅಷ್ಟೇ, ನಿಜ ಅಥವಾ ಗಿಡ ಗಂಟೆಗಳು ಕೆದ್ದಾಕ್ಬೋದು. ಉಳಿಕೆದು ಯಾರು ನೋಡೋದು? ಹೌದು ಕಸ ಗುಡಿಸೋರು ಯಾರು? ಈ ಶೌಚಾಲಯಗಳು ಶುದ್ಧ ಮಾಡೋರು ಯಾರು? ಹ್ಮ್ ಯಾಕೆ ಈ ಜವಾಬ್ದಾರಿ ಸರ್ಕಾರ ನಿರ್ವಹಿಸ್ತಾ ಇಲ್ಲ? ಈಗ ನಮ್ಮ ಮುಖ್ಯ ಶಿಕ್ಷಕರನ್ನ ಅರೆಸ್ಟ್ ಮಾಡಿದ್ರಲ್ಲ, ಅರೆಸ್ಟ್ ಮಾಡ್ಬೇಕಾದ್ರೆ ಶಿಕ್ಷಣ ಇಲಾಖೆ ಅಧಿಕಾರಿಗಳನ್ನ ಎಕ್ಸಾಕ್ಟ್ಲಿ ಹೌದು. ಎಲ್ಲಾದ್ರೂ ಉಂಟಾ? ಏನ್ ಮಾಡ್ತಾರೆ ಅವರು? ಈಗ ಮಕ್ಕಳು ಮಾಡಿದ ಮಾಲಿನ್ಯವನ್ನ ಈಗ ಮಕ್ಕಳು ಮತ್ತು ಶಿಕ್ಷಕರು ಸೇರಿ ಈತ ತೆಗೆದಿದ್ದಾರೆ. ನೀಟ ಒಂದು ಎಚ್ಚರಿಕೆ ಕೊಡ್ಬೋದಾಗಿತ್ತು. ನೀವು ಅರೆಸ್ಟ್ ಮಾಡಿ ಕಳ್ಸ್ಬಿಟ್ರೆ ತಪ್ಪು. ಈಗ ಯಾರು ಅರೆಸ್ಟ್ ಮಾಡ್ಬೇಕು ಹೇಳಿ? ವಾಸ್ತವವಾಗಿ ಜವಾಬ್ದಾರಿತ ಅಧಿಕಾರಿಗಳನ್ನ ಅರೆಸ್ಟ್ ಮಾಡ್ಬೇಕು. ಇಲ್ಲ ನೀವು BO ಅರೆಸ್ಟ್ ಮಾಡ್ಬೇಕಾಗಿತ್ತು, ಇಲ್ಲ DDP ಅರೆಸ್ಟ್ ಮಾಡ್ಬೇಕಾಗಿತ್ತು ಸಂಬಂಧಪಟ್ಟಂತ, ಇಲ್ಲ ಯಾರೊಬ್ಬರ ಅಧಿಕಾರಿಗಳನ್ನ ಅರೆಸ್ಟ್ ಮಾಡ್ಬೇಕು, ಕಮಿಷನರ್ ಅರೆಸ್ಟ್ ಮಾಡ್ಬೇಕು, ಇಲ್ಲ ಪ್ರಿನ್ಸಿಪಲ್ ಸೆಕ್ರೆಟರಿ ಅರೆಸ್ಟ್ ಮಾಡ್ಬೇಕು. ಅದು ಬಿಟ್ಬಿಟ್ಟು ಬಡ ಶಿಕ್ಷಕರು ಸಿಗ್ತಾರೆ ಅಂತ ನೀವು ಹಿಂಗ್ ಮಾಡ್ಬಿಟ್ಟು. ಸರ್ ಒಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ. ನೀವು ರಾಜ್ಯ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು, ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಪ್ರಾಚಾರ್ಯರ ಸಂಘದ ಅಧ್ಯಕ್ಷ. ಓಕೆ, ಅಧ್ಯಕ್ಷರಾಗಿದ್ದೀರಿ. ನಿಮಗೂ ಕೂಡ ಒಂದು ಜವಾಬ್ದಾರಿ ಇದೆ ಸರ್. ಎಲ್ಲರನ್ನೂ ಒಗ್ಗೂಡಿಸಿ, ನಿಮ್ಮ ಶಿಕ್ಷಕರನ್ನು ಎಲ್ಲರನ್ನೂ ಒಗ್ಗೂಡಿಸಿ, ಯಾಕೆ ಸಂಬಂಧಪಟ್ಟಂತವರ ಕಿವಿ ಹಿಂಡುವಂತ ಕೆಲಸ ಮಾಡಬಾರ್ದು? ನೀವೆಲ್ಲ ಕಿವಿ ಹಿಂಡದಲ್ಲ, ದೊಡ್ಡ ಹೋರಾಟನೇ ಮಾಡ್ಬೇಕು ಅಂತೇಳಿ ಸಾವಿರಾರು ಜನ ಫ್ರೀಡಂ ಪಾರ್ಕ್ ಸೇರಿಸಿ ನಾವು ತಯಾರಿ ಮಾಡ್ತಾ ಇದೀವಿ. ಸರ್ಕಾರ ಎಚ್ಚೆತ್ಕೊಳ್ಳದೆ ಹೋದ್ರೆ, ಶಿಕ್ಷಕರನ್ನ ಹಿಂಗ್ ಬಲಿ ಕೊಡೋದಾದ್ರೆ, ಶಿಕ್ಷಕರನ್ನ ಹಿಂಗ ಜೈಲಿಗೆ ತಳ್ಳೋದಾದ್ರೆ ಏನ್ ಮಾಡಿದ್ವಿ ಅಪರಾಧ? ನಾವು ಅಪರಾಧ ಏನ್ ಮಾಡಿದ್ವಿ? ಅನುಚಾನವಾಗಿ ಏನ್ ವ್ಯವಸ್ಥೆ ಇತ್ತು ಅದು ಮುಂದಿರ್ತದೆ. ನೀವು ಬೇಡ ಅನ್ನಿ, ಮಾಡ್ಸಿ ಬೇರೆ ಕೈಲಿ. ಇಲ್ಲ ಶಾಲೆಗಳ ಜವಾಬ್ದಾರಿ ನೀವು ಒತ್ಕೊಳ್ಳಿ, ಇಲ್ಲ ಮುಚ್ಚಿಬಿಡಿ. ಪೂರ್ಣ ಸರ್ಕಾರಿ ಶಾಲೆಗಳು ಮುಚ್ಚಿಬಿಟ್ಟು ನೀವು ಖಾಸಗಿಯರು ಬಿಟ್ಬಿಡಿ. ಯಾಕೆ ಹಿಂಗ್ ಮಾಡ್ತೀರಿ? ಇದು ಸಂಪೂರ್ಣವಾಗಿ ಸರ್ಕಾರದ ವೈಫಲ್ಯ. ಇದ್ರ ಜವಾಬ್ದಾರಿ ಸರ್ಕಾರವೇ ಹೊರಬೇಕು, ಶಿಕ್ಷಣ ಇಲಾಖೆ ಹೊರಬೇಕು, ಶಿಕ್ಷಣ ಇಲಾಖೆ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟಂತ ಸಚಿವರು ಹೊರಬೇಕು, ಇಡೀ ಸರ್ಕಾರ ಹೊರಬೇಕು. ಅದು ಬಿಟ್ಟು ಬಡ ಶಿಕ್ಷಕರನ್ನ ಹಿಂಗ ಗೋಳಿಕೊಳ್ಳೋದು ಮತ್ತು ಅವ್ರನ್ನ ಜೈಲಿಗೆ ತಳ್ಳೋದಿದೆಯಲ್ಲ, ಇದು ಅಕ್ಷಮ್ಯ ಅಪರಾಧ. ಹಾಗಾಗಿ ಈ ಜವಾಬ್ದಾರಿ ಸರ್ಕಾರ ಒತ್ಕೊಳ್ಬೇಕು ಅಂತೇಳಿ ನಾನು ಆಗ್ರಹಿಸ್ತೇನೆ. ಇಲ್ಲವಾದಲ್ಲಿ ನಾವು ಮುಂದಿನ ದಿನಮಾನಗಳಲ್ಲಿ ದೊಡ್ಡ ಹೋರಾಟಕ್ಕೆ ಸಜ್ಜಾಗಬೇಕಾಗುತ್ತೆ. ಇದಕ್ಕಾಗಿ ಸರ್ಕಾರ ದೊಡ್ಡ ಬೆಲೆಯನ್ನು ಕೂಡ ತರಬೇಕಾಗುತ್ತೆ ಅನ್ನೋದು ಎಚ್ಚರಿಕೆಯನ್ನು ಕೂಡ ನಾನು ನಡೆ ಬಯಸ್ತೇನೆ. ಓಕೆ ಸರ್, ನಿಮ್ಮ ಬಹಳಷ್ಟು ಹಿರಿಯರಿದ್ದೀರಿ, ಎಲ್ಲವನ್ನೂ ತಿಳ್ಕೊಂಡಂಥವ್ರು ಇದ್ದೀರಿ. ಸರ್ಕಾರಕ್ಕೆ ಈ ಸಮಸ್ಯೆಯನ್ನ ಸರಿಪಡಿಸುವ ನಿಟ್ಟಿನಲ್ಲಿ ಏನು ಸಲಹೆ ಕೊಡೋದಕ್ಕೆ ಇಷ್ಟಪಡ್ತೀರಿ? ಸರ್ಕಾರ ಕೂಡ್ಲೆ ಸ್ವಚ್ಛತೆ ಮತ್ತು ಈಗ ನಿಮ್ಗೆ ಒಂದು ಸತ್ಯ ಇಲ್ಲ ಅಂದ್ರೆ, ಶಾಲೆಗಳಿಗೆ ಬೀಗ ಬಿಚ್ಚೋರಿಲ್ಲ, ಹೌದು, ಕಸ ಹೊಡಿಯೋರಿಲ್ಲ, ಅಟೆಂಡರ್ ಪಿಯೋನ್ಗಳು ಕೊಡ್ತಾ ಇಲ್ಲ ಇವರು. ಹೌದು, ಮುಂಚೆ ಇತ್ತು. ಈಗ ಶಾಲೆನ ರಾತ್ರಿ ಹೊತ್ತು ಕಾಯೋರಿಲ್ಲ, ಕಾವಲ್ಗಾರರಿಲ್ಲ. ಹಾಗಾಗಿ ದೊಡ್ಡ ಲೋಪ ಸರ್ಕಾರದ ಕಡೆಯಿಂದ ಆಗ್ತಾ ಇದೆ. ಸರ್ಕಾರ ಈ ಕೂಡಲೇ ಈ ಬಗೆಗೆ ಆಸಕ್ತಿ ವಹಿಸ್ಬೇಕು. ಒಂದ್ ಕಡೆ ಶಿಕ್ಷಕರು ಇಲ್ಲ, ಒಂದ್ ಕಡೆ ಈ ಯೋಗಕ್ಷೇಮ ನೋಡ್ಕೊಳ್ಳುವಂತ ಬೋಧಕೇತರರೂ ಇಲ್ಲ. ಏನ್ ಮಾಡೋದು ಈಗ? ಸರ್, ನೀವೇ ಹೇಳಿದಾಗೆ ಮುಂಚೆ ಎಲ್ಲಾ ವ್ಯವಸ್ಥೆ ಸರಿ ಇತ್ತು, ಈಗಿಲ್ಲ. ಯಾಕೆ? ಈಗ ಇವ್ರು ಕೊಟ್ಬಿಟ್ಟು ನಾನ್ ಟೀಚಿಂಗ್ ರಿಕ್ರೂಟ್ಮೆಂಟ್ ನಿಲ್ಸ್ಬಿಟ್ರಲ್ಲ. ಈಗ ಮೊದ್ಲು ಅಟೆಂಡರ್ ಕೊಡ್ತಿದ್ರು, P1ಗಳು ಕೊಡ್ತಿದ್ರು, ಶೌಚಾಲಯ ಶುಚಿ ಮಾಡಕ್ಕೆ ಮತ್ತು ರಾತ್ರಿ ಕಾವಲ್ಗಾರರು, ಗುಮಾಸ್ತರು ಕೊಡ್ತಿದ್ರು. ಈಗ ಅವರೆಲ್ಲ ನೇಮಕಾತಿಗಳನ್ನ ನಿಲ್ಸ್ಬಿಟ್ಟಿದ್ದಾರೆ. ಅದಕ್ಕಾಗಿ ಸರ್ಕಾರದ ಲೋಪದಿಂದ ಇದಾಗಿದೆ ಹೊರತು ಶಿಕ್ಷಕರಿಂದ ಅಲ್ಲ. ಮರೆಮಾಚಿ ಶಿಕ್ಷಕರನ್ನ ಈ ವಿಚಾರದಲ್ಲಿ ಶಿಕ್ಷಕ ಗುರುಪಡಿಸಿರ್ತಕ್ಕಂಥದ್ದು ಸರಿಯಲ್ಲ, ಉಚಿತ ಅಲ್ಲ. ಹಾಗಾಗಿ ನಾವು ಹಿಂಗೆ ಆದ್ರೆ ಎಲ್ಲ ಶಾಲಾ ಶಿಕ್ಷಕರುಗಳು ನಾವು ಶಾಲೆಗೆ ಬೀಗ ಹಾಕಿ ಬೀದಿಗೆ ಬರ್ಬೇಕಾಗುತ್ತೆ. ನಿಜ ನಿಜ. ಅದ್ರ ಸರ್ಕಾರ ಕೂಡಲೇ ಎಚ್ಚೆತ್ಕೊಳ್ಬೇಕು. ಈ ಬಗ್ಗೆ ಮುಂದಿನ ಸಚಿವ ಸಂಪುಟದಲ್ಲಿ ನಿರ್ಣಯ ಮಾಡಿ ಈ ಸಮಸ್ಯೆಯನ್ನು ಕೂಡಲೇ ಬಗೆಹರಿಸಬೇಕು. ಸ್ವಚ್ಛತೆ ಜವಾಬ್ದಾರಿ ನೀವು ಔಟ್ಸೋರ್ಸ್ ಕೊಡ್ತೀರಾ ಕೊಡಿ, ಯಾರು ಕೊಡ್ತೀರಿ ಕೊಡಿ, ಕೊಟ್ಟು ನೀವು ಎಲ್ಲ ಶಾಲೆಗಳ ಸ್ವಚ್ಛತೆಯನ್ನು ಕಾಪಾಡುವಂತ ಜವಾಬ್ದಾರಿನ ಸರ್ಕಾರ ಒತ್ಕೊಳ್ಳಿ. ಅದು ಶಿಕ್ಷಕರ ಜವಾಬ್ದಾರಿ ಅಲ್ಲ, ಅದು ಮಕ್ಕಳ ಜವಾಬ್ದಾರಿ ಅಲ್ಲ. ಶಿಕ್ಷಕರ ಜವಾಬ್ದಾರಿ ಪಾಠ ಮಾಡೋದು. ನಾವು ಪಾಠ ಮಾಡಕ್ ತಯಾರಿದ್ದೇವೆ, ಪಾಠ ಮಾಡ್ತೀವಿ. ನಿಜ ನಿಜ ಸರ್. ಓಕೆ, ಥ್ಯಾಂಕ್ ಯು ಶ್ರೀಕಂಠೇಗೌಡ್ರೆ, ಪವರ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕಾಗಿ. ಪ್ರತಿಯೊಬ್ಬರಿಗೂ ಆಕ್ರೋಶ ಇದೆ ರೀ, ಪ್ರತಿಯೊಬ್ಬರಿಗೂ, ಅದರಲ್ಲೂ ಸರ್ಕಾರಿ ಶಾಲೆಯಲ್ಲಿ ಕಲಿತು. ಎಸ್, ಮತ್ತೊಬ್ಬರು ಶಿಕ್ಷಣ ತಜ್ಞರಿದ್ದಾರೆ, ನಿರಂಜನ್ ಆರಾಧ್ಯ. ನಿರಂಜನ್ ಸರ್, ನಮಸ್ಕಾರ. ನಮಸ್ಕಾರ, ಹೇಳ್ರಿ ಸರ್. ಸರ್ಕಾರಿ ಶಾಲೆಗಳಲ್ಲಿ ಒಂದು ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇಲ್ಲ, ಗುಣಮಟ್ಟದ ಶಿಕ್ಷಣದ ಕೊರತೆ ಇದೆ. ಮತ್ತೊಂದು ಕಡೆ ಅಲ್ಲಿ ಶುಚಿತ್ವದ ಕೊರತೆ ಕಾಡ್ತಾ ಇದೆ. ಸರ್, ಯಾಕೆ ಅನ್ನೋದು ಒಂದು ಪ್ರಶ್ನೆ ಇದೆ. ಏನ್ ಹೇಳ್ತೀರಿ?
ಅಲ್ಲ, ಸಮಸ್ಯೆಗಳು ಸಾಕಷ್ಟಿದೆ ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆನಲ್ಲಿ. ಯಾಕೆ ಅಂತ ಹೇಳಿದ್ರೆ, ಯಾವ ಸರ್ಕಾರಗಳು ಶಿಕ್ಷಣವನ್ನ ಒಂದು ಮೂಲಭೂತ ಹಕ್ಕನ್ನಾಗಿ ಗುರುತಿಸಿ ಗೌರವಿಸಿ ಜಾರಿಗೊಳಿಸ್ಬೇಕಾಗಿತ್ತೋ ಅವರು ಮಾಡದೇ ಇರೋದೇ ಇದಕ್ಕೆಲ್ಲ ಮೂಲಭೂತ ಕಾರಣ. ಯಾಕೆಂದ್ರೆ ಶಿಕ್ಷಣಕ್ಕೆ ನೀವು ಸರಿಯಾದಂತ ಹೂಡಿಕೆಯನ್ನ ಮಾಡದೇ ಇದ್ರೆ, ಎಜುಕೇಶನ್ ಇಸ್ ಅನ್ ಇನ್ವೆಸ್ಟ್ಮೆಂಟ್, ಸರಿಯಾದಂತ ಹೂಡಿಕೆಯನ್ನ ಮಾಡದೇ ಇದ್ರೆ ಈ ಸಮಸ್ಯೆಗಳನ್ನ ನಾವು ಈ ಶತಮಾನದಲ್ಲಿ ಬಗೆಹರಿಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಒಂದೊಂದ್ ಸಾರಿ ಅದು ಸರ್ಫೇಸ್ ಆದಾಗ ಸಮಸ್ಯೆ ಎಲ್ಲೋ ಒಂದ್ ಕಡೆ ಎರಡ್ ಕಡೆ ಅದರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತವೆ, ಮತ್ತೆ ಮರ್ತು ಬಿಡ್ತೇವೆ. ಆದ್ರೆ ಬಹಳ ಮುಖ್ಯವಾಗಿ ಆಗ್ಬೇಕಾಗಿರ್ತಕ್ಕಂಥದ್ದು ಗುಣಾತ್ಮಕ ಶಾಲಾ ಶಿಕ್ಷಣ ಎಲ್ಲರಿಗೂ ಸಿಗ್ಬೇಕು, ಮೂಲ ಸೌಕರ್ಯ ಇರ್ಬೇಕು, ಶಾಲೆಗಳಲ್ಲಿ ಎಲ್ಲಾ ಬಗೆಯ ಒಂದು ಸೌಲಭ್ಯಗಳು ಇರ್ಬೇಕು ಅನ್ನೋದಾದ್ರೆ ಅದಕ್ಕೆ ನೀವು ಹಣವನ್ನ ಹೂಡಿಕೆ ಮಾಡ್ಬೇಕು. ಹೌದು, ಹಣವನ್ನೇ ಹೂಡಿಕೆ ಮಾಡದೆ ನೀವು ಸುಮ್ಮನೆ ಅಲ್ಲಿರ್ತಕ್ಕಂತ ಶಿಕ್ಷಕರನ್ನೋ ಅಥವಾ ಮಕ್ಕಳನ್ನೋ ದೂರ್ತಾ ಹೋದ್ರೆ ಇದು ಆಮೇಲೆ ನಮ್ಮ ಮನಸ್ಥಿತಿ ಹೆಂಗಿದೆ ಅಂತ ಹೇಳಿದ್ರೆ, ಸರ್ಕಾರಿ ಶಾಲೆಗಳಲ್ಲೇ ಈ ಸಮಸ್ಯೆ ಇದೆ, ಬೇರೆ ಇನ್ಯಾವ ಶಾಲೆಗಳಲ್ಲೂ ಇದು ಸಮಸ್ಯೆನೇ ಇಲ್ವೇನೋ ಅನ್ನೋ ರೀತಿನಲ್ಲಿ ಪ್ರತಿಬಿಂಬಿಸ್ತೇವೆ. ಹೌದು, ಸರ್ಕಾರಿ ಶಾಲೆಗಳಲ್ಲಿ ಅದು ಹೊರಗಡೆ ಬರುತ್ತೆ. ಎಷ್ಟೋ ಖಾಸಗಿ ಶಾಲೆಗಳಲ್ಲಿ ಏನವರು ದೊಡ್ಡ ದೊಡ್ಡ ಶೌಚಾಲಯಗಳನ್ನ ಕಟ್ಬಿಟ್ಟಿದ್ದಾರೆ ಅಂತ ನಾವು ಅಂದ್ಕೋತೀವಾ? ಅಲ್ಲೂ 5,000 10,000 ಮಕ್ಕಳಿರುತ್ತೆ, ಆದ್ರೆ ಶೌಚಾಲಯಗಳ ಸಂಖ್ಯೆ ಬಹಳ ಕಡಿಮೆ ಇರುತ್ತೆ. ಆದ್ರೆ ಸರ್ಕಾರಿ ಶಾಲೆಗಳಲ್ಲಿ ಇದ್ದಂತ ಅವ್ಯವಸ್ಥೆ ಅಲ್ಲಿ ಇರಲ್ಲ ಸರ್, ಅಷ್ಟೊಂದು ಪ್ರಮಾಣದಲ್ಲಿ ಇರಲ್ಲ ಅಂತ. ಅಲ್ಲ, ಅವ್ಯವಸ್ಥೆ ಅಷ್ಟು ಪ್ರಮಾಣದಲ್ಲಿ ಇಲ್ಲದೆ ಇರ್ಬೋದು, ಆದ್ರೆ ಈ ಸಮಸ್ಯೆಗಳು ಬೇರೆ ಶಾಲೆಯಲ್ಲೂ ಇದೆ. ಆದ್ರೆ ಸರ್ಕಾರಿ ಶಾಲೆಯಲ್ಲಿ ಯಾಕೆ ಈ ಪ್ರಮಾಣದಲ್ಲಿ ಅವ್ಯವಸ್ಥೆ ಇದೆ ಅನ್ನೋದನ್ನ ನಾವು ಸಮಸ್ಯೆಯನ್ನ ಆಳಕ್ಕೆ ಹೋಗಿ ಅಧ್ಯಯನ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಸರ್ಕಾರಿ ಶಾಲೆಯಲ್ಲಿ ಯಾಕೆ ಎಷ್ಟು ಸರ್ಕಾರಿ ಶಾಲೆಗಳಲ್ಲಿ ನಿರಂತರವಾದಂತ ನೀರಿನ ಸೌಲಭ್ಯ ಇದೆ? ನನಗ್ ಗೊತ್ತಿರೋ ಪ್ರಕಾರ ಈ ಕ್ಷೇತ್ರದಲ್ಲಿ 4 ದಶಕದಿಂದ ಕೆಲಸ ಮಾಡ್ತೇನೆ. ಸರ್ಕಾರಿ ಶಾಲೆಗಳಲ್ಲಿ ನಿರಂತರ ನೀರಿನ ಸೌಲಭ್ಯ ಶೌಚಾಲಯಗಳಲ್ಲಿ ಇಲ್ವೇ ಇಲ್ಲ. ಮೂತ್ರಾಲಯ ಅಟ್ಲೀಸ್ಟ್ ಒಂದಷ್ಟು ಜನ ಮಕ್ಕಳು ಹೋದ್ಮೇಲೆ ಅದನ್ನ ಬಳಸಬಹುದು, ಆದ್ರೆ ಶೌಚಾಲಯದಲ್ಲಿ ನಿಮ್ಗೆ ಒಬ್ರು ಆದ ನಂತರ ಅದನ್ನ ಬಳಸಬೇಕು ಅಂದ್ರೆ ನಿರಂತರ ಸೌಲಭ್ಯ ಇರ್ಬೇಕು, ನೀರಿನ ಸೌಲಭ್ಯ. ಎಷ್ಟು ಶಾಲೆಗಳಲ್ಲಿ ಫ್ಲಶಿಂಗ್ ಸಿಸ್ಟಮ್ ಇದೆ? ಎಷ್ಟು ಶಾಲೆಗಳಲ್ಲಿ ಅಟ್ಲೀಸ್ಟ್ ಒಂದ್ ಮಗು ಅದನ್ನ ಯೂಸ್ ಮಾಡಿದ್ಮೇಲೆ ಅದಕ್ಕೆ ನೀರನ್ನ ಹಾಕಿ ಬರ್ಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ರೆ, ಯಾಕಂದ್ರೆ ಶುಚಿತ್ವ ಅನ್ನೋದು ನಿರಂತರವಾದದ್ದು, ಯಾವತ್ತೂ ಒಂದಿನ ಮಾಡುವಂತದ್ದಲ್ಲ. ಆ ಮಗು ಬಳಸಿದ್ಮೇಲೆ ಅದನ್ನ ಶುಚಿ ಮಾಡೋಂಗಿರ್ಬೇಕು. ಆ ತರದ ಸಂಪರ್ಕ ಎಲ್ಲಿದೆ? ಹಣ ಎಲ್ಲಿ ಕೊಡ್ತಿದೀವಿ? ನಿಜ ನಿಜ. ಓಕೆ, ಥ್ಯಾಂಕ್ ಯು ಸರ್ ನಿರಂಜನ್ ಆರಾಧ್ಯ ಸರ್, ಪವರ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕಾಗಿ. ಪುಟ್ಟಣ್ಣ, ಮಾಜಿ MLC ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಏನಾಗ್ತಾ ಇದೆ? ನಾವೆಲ್ಲ ಸರ್ಕಾರಿ ಶಾಲೆಗಳಲ್ಲಿ ಓದಿ ಬಂದಂತವರು, ನೀವು ಕೂಡ ಸರ್ಕಾರಿ ಶಾಲೆಯಲ್ಲೇ ಓದಿದ್ದವರು. ಸರ್ಕಾರಿ ಶಾಲೆಗಳ ದುಸ್ಥಿತಿ ಕಣ್ಣಾರೆ ಕಾಣ್ತಾ ಇದೀವಿ, ಏನ್ ಹೇಳ್ತೀರಿ? ಸರ್, ಏನಂತಂದ್ರೆ ಸರ್ಕಾರಗಳು HMಗಳು ಅಥವಾ ಟೀಚರ್ಗಳ ಮೇಲೆ ಏನು ಹೊರೆ ಏರಿಸ್ತಾರೆ, ಆದ್ರೆ ಯಾವುದೇ ರೀತಿಯಾದಂತ ಸೌಲಭ್ಯಗಳನ್ನ ಕೊಡ್ತಾ ಇಲ್ಲ. ಈಗ ಹೆಡ್ ಮಾಸ್ಟರ್ ಆದ್ರೆ ಏನಾಗಿದೆ ಅಂದ್ರೆ 2ನೇ ದರ್ಜೆ ಅಟೆಂಡರ್ ಇದ್ದಂಗೆ. ಹೌದು. ಹೆಂಗೆ ಟೀಚರೇ ಟಾಯ್ಲೆಟ್ ತೊಳಿಬೇಕು, ಟೀಚರೇ ಕಸ ಗುಡಿಸ್ಬೇಕು, ಟೀಚರೇ ಬೆಂಚ್ ಎತ್ತಿಡ್ಬೇಕು, ಟೀಚರ್ ಎಲ್ಲಾನು ಮಾಡ್ಬೇಕು. ನಿಮಗೆ ಗೊತ್ತು ಯಾವ ತರ ಇದೆ ಅಂತ. ಯಾವುದೇ ರೀತಿಯಾದಂತ ಮೂಲಭೂತ ಸೌಕರ್ಯಗಳನ್ನ ಒದಗಿಸಿಲ್ಲ, ಹಣಕಾಸಿನ ವ್ಯವಸ್ಥೆ ಇಲ್ಲ, ಆಮೇಲೆ ಅಟೆಂಡರ್ಗಳಿಲ್ಲ, ಯಾರು ಇಲ್ಲ. ಯಾಕೆ ಸರ್ ಅಷ್ಟೊಂದು ಕೇರ್ಲೆಸ್ ಯಾಕೆ ಸರ್ ಸರ್ಕಾರಿ ಶಾಲೆಗಳ ಬಗ್ಗೆ? ಏನ್ ಹೇಳ್ತೀರಾ ಸರ್, ಎಲ್ಲ ವ್ಯವಸ್ಥೆ ಈ ತರ ಆಗಿದೆ. ಬಟ್ ಆದ್ರೆ ಸರ್ ನಾನು ಇದನ್ನ ಖಂಡಿಸ್ತೀನಿ ಸರ್. ಟೀಚರ್ಸ್ ಗಳ ಮೇಲೆ ಅನಗತ್ಯವಾಗಿ ಮೀಡಿಯಾದಲ್ಲಿ ಅವ್ರನ್ನೆಲ್ಲ ಅವಹೇಳನ ಮಾಡ್ತಾ ಇರ್ತಕ್ಕಂಥ ನೋಡಿದ್ದು ಓದೋರೆಲ್ಲ ಜನಪ್ರತಿನಿಧಿಗಳು ಬೇರೆಯವ್ರು ಇರ್ಬೋದು, ಅವ್ರು ಬೈಯೋದು, ಅವ್ರು ಮಾತಾಡೋದು. ಮೊನ್ನೆ ನಾನು ನೋಡಿದ ಅವ್ರನ್ನೇ ಶೌಚಗೊಂಡಿಗಳಿಸ್ಬಿಡ್ತಿದ್ದ ನಾವು ಅಂತ ಹೇಳ್ತಾರೆ. ಯಾರೋ ಒಬ್ರು ಮಾಡಿರ್ಬೋದು ಸರ್, ಇಲ್ಲ ಅಂತ ಹೇಳಲ್ಲ ನಾವು. ಏನ್ ಮೆಸೇಜ್ ಏನ್ ಕೊಡ್ತಾರೆ ಇವರೆಲ್ಲ ಸರ್? ಓಲಿ ಹಂಗಾರೆ ಯಾರು ತೊಳಿಬೇಕು, ಯಾರು ಮಾಡ್ಬೇಕಂಗಾರೆ ಅದನ್ನ ಹೇಳ್ರಿ, ಓಲಿ ಡಿಫೈನ್ ಮಾಡ್ರಿ. ಸರ್ಕಾರ ಡಿಫೈನ್ ಮಾಡ್ರಿ, ಟಾಯ್ಲೆಟ್ ಯಾರು ತೊಳಿಬೇಕು, ಕಸಾನ ಯಾರು ಗುಡಿಸ್ಬೇಕು, ಗಿಡಗಳಿಗೆ ಯಾರು ನೀರ್ ಹಾಕ್ಬೇಕು, ಡಿಫೈನ್ ಮಾಡಿ.
ಮೇಷೆ ಮಾಡ್ಬೇಕು ಅಂದ್ರೆ ಮೇಷೆ ಮಾಡ್ತೈತಿ ಅಲ್ವಾ, ಅಥವಾ ಬೇರೆಯವ್ರಿಗೆ ಮಾಡ್ತೀನಿ ಏಜೆನ್ಸಿ ಕೈಲಿ ಮಾಡ್ತೈತಿ. ಈಗ ನಿನ್ನೆ ಒಂದು ಬಿಸಿ ಊಟಕ್ಕೂ ಕೂಡ ಈಗ ಮೊದಲ ತರ ಇಲ್ಲ. ಈಗ ಸಾಮಾನುಗಳೆಲ್ಲ ತರಬೇಕು ಅಂದ್ರೆ ಮೊದಲು ಅಡುಗೆ ಭಟ್ಟ ಮತ್ತೆ ಹೆಡ್ ಮಾಸ್ಟರ್ದು ಜಾಯಿಂಟ್ ಅಕೌಂಟ್ ಇತ್ತು. ಈಗ SDMC ಅಧ್ಯಕ್ಷ ಮತ್ತೆ ಹೆಡ್ ಮಾಸ್ಟರ್ ಅಂತೆ. ಹೌದು ಹೌದು, ಅದಿನ್ ಯಾವ ಮಟ್ಟಕ್ಕೆ ಹೋಯ್ತಾರೆ ನೀವೇ ನೋಡ್ತಾ ಇರಿ. ನಿಜ ನಿಜ ಸರ್. ಈಗ ಮೊಟ್ಟೆ ಕೊಡ್ತೀವಿ ಅಂತಾರೆ, ಒಬ್ಬರಿಗೆ ಒಂದು ತಿಂಗಳಿಗೆ ಟೀಚರ್ಗಳು ದುಡ್ಡು ಹಾಕೊಂಡು 510,000 ದುಡ್ಡು ಕೈಯಿಂದ ಹಾಕೊಂಡು ಕೊಡ್ತಾವ್ರ ಸರ್. ಹೌದು ಹೌದು ಸರ್, ನಿಜ. ಯಾಕಂದ್ರೆ ಬೆಲೆ ಏರ್ಪೇರ್ ಆಗ್ತಾ ಇರ್ತದೆ ಗೊತ್ತು ನಿಮಗೆ. ಇವ್ರು ಕಾನ್ಸ್ಟೆಂಟ್ ಆಗಿ ಒಂದು ರೇಟ್ ಕೊಡ್ತಾರೆ, ಮಿಕ್ಕದ ಕೈಯಿಂದ ಹಾಕಬೇಕು. ತರಕಾರಿದು ಹಂಗೇನೆ, ಎಲ್ಲವೂ ಕೂಡ ಸೇಮ್ ಅದೇ ತರ ಆಗ್ತಾ ಇದೆ. ಎಲ್ಲವೂ ಕೂಡ ಸರ್ ಸಮಯದ ಅಭಾವ. ಥ್ಯಾಂಕ್ ಯು, ನೀವು ನಮ್ಮ ಪವರ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕೆ, ಅಭಿಯಾನಕ್ಕೆ ಕೈ ಜೋಡಿಸಿದ್ದಕ್ಕೆ.